ಎಲ್ಲರಿಗೂ ನಮಸ್ಕಾರ. ಶಕು ಕುಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಬಳಸಿಕೊಂಡು ರುಚಿಯಾದ ಗೋಬಿ ಮಂಚೂರಿಯನ್ನು ಮಾಡೋಣ. ಮಳೆಗಾಲದಲ್ಲಿ ಅಥವಾ ಸಂಜೆ ಟೈಮ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಎಲ್ಲ ಟೈಮಲ್ಲಿ ಗೋಬಿ ಮಂಚೂರಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಈಗ ನಾವು ಈ ಗೋಬಿ ಮಂಚೂರಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಗೋಬಿ ಮಂಚೂರಿ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೇನೆಂದರೆ ಎಲೆಕೋಸು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಎಲೆಕೋಸಲ್ಲಿ ಅರ್ಧ ಭಾಗದಷ್ಟು ಎಲೆಕೋಸನ್ನ ತೊಗೊಂಡು ನೀಟಾಗಿ ಕಟ್ ಮಾಡಿಕೊಂಡು ತೊಳೆದು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ನೀರಿನ ಅಂಶ ಏನು ಇರಬಾರ್ದು, ಆ ರೀತಿ ಚೆನ್ನಾಗಿ ಸೋಸ್ಕೋಬೇಕು. ಒಂದು ದಪ್ಪನೆಯ ಕ್ಯಾಪ್ಸಿಕಮ್ಮಲ್ಲಿ ಅರ್ಧ ಭಾಗದಷ್ಟು ತೊಗೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 2 ಈರುಳ್ಳಿನ ಸಣ್ಣದಾಗಿ ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಒಂದು ಸಣ್ಣದು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಅಲ್ಲಿ ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕೊಳ್ಳೋಣ. ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪೌಡರ್, ಹಸಿರು ಮೆಣಸಿನಕಾಯಿ ಖಾರ, 2 ಈರುಳ್ಳಿನ ಮೀಡಿಯಮ್ ಸೈಜ್ ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಈರುಳ್ಳಿನ 2 ಸಲ ತೊಗೊಂಡಿದ್ದೀನಿ, ಅದು ಏನಕ್ಕೆ ಅಂತ ಮುಂದೆ ತಿಳಿಸ್ತೀನಿ. ಟೊಮೊಟೊ ಸಾಸ್, ಇದು ನಾವು ಮನೆಯಲ್ಲೇ ಮಾಡಿದ್ದೀವಿ, ಅಂಗಡಿಯಿಂದ ಏನು ತೊಗೊಂಡಿಲ್ಲ. ನೀವು ಕೂಡ ಮನೆಯಲ್ಲೇ ಮಾಡಬೇಕು ಅಂದರೆ ನಾನು ಮುಂದಿನ ವೀಡಿಯೋದಲ್ಲಿ ಇದನ್ನು ತಿಳಿಸ್ತೀನಿ. ಸ್ವಲ್ಪ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅಕ್ಕಿ ಹಿಟ್ಟು. ನಾನು ಇಲ್ಲಿ ಕಾರ್ನ್ ಫ್ಲೋರ್ ಬದಲಿಗೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಕೆಲವ್ರ ಮನೆಯಲ್ಲಿ ಕಾರ್ನ್ ಫ್ಲೋರ್ ಇರೋದಿಲ್ಲ, ಸೊ ಅಕ್ಕಿ ಹಿಟ್ಟನ್ನೇ ಬಳಸ್ಬೋದು, ಏನಾಗಲ್ಲ. 3/4 ಬಟ್ಟಲಷ್ಟು ಮೈದಾ ಹಿಟ್ಟು. ಇಷ್ಟು ಸಾಮಗ್ರಿಗಳನ್ನು ಬಳಸಿಕೊಂಡು ನಾವು ಈಗ ಗೋಬಿ ಮಂಚೂರಿಯನ್ನು ಮಾಡೋಣ. ಈಗ ಒಂದು ಪಾತ್ರೆಗೆ ಕಟ್ ಮಾಡಿರುವಂತಹ ಎಲೆಕೋಸನ್ನು ಸೇರಿಸ್ಕೊಳ್ಳೋಣ. ಕಟ್ ಮಾಡಿರುವಂತಹ 2 ಮೀಡಿಯಮ್ ಸೈಜ್ ಈರುಳ್ಳಿ, ತುರಿದಿಟ್ಕೊಂಡಿರುವಂತಹ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್, ಖಾರದ ಪುಡಿ. ನೋಡಿ ಖಾರದ ಪುಡಿನ ಹಾಕ್ಕೊಳ್ಳಿ, ಖಾರ ಜಾಸ್ತಿ ಆಗಿಬಿಡುತ್ತೆ. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು, ಈಗ ನಾನು ಇಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೀನಿ. ನಂತರ ಅದು ಕಲಿಸ್ಕೊಂಡಾದಮೇಲೆ ಮತ್ತೆ ನೀರಿನಂಶ ಬಿಟ್ಕೊಂಡಾಗ ಆಮೇಲೆ ಸೇರಿಸ್ಕೊಳ್ಳೋಣ ಅಂತ ಈಗ ಕೇವಲ 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು 5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಿದ್ದೀನಿ. ನಂತರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/4 ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪನೇ ಹಾಕ್ಕೊಳ್ಳಿ. ಇದಕ್ಕೆ ನೀರನ್ನು ಏನು ಸೇರಿಸೋದು ಬೇಡ, ಹಂಗೇ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಎಲೆಕೋಸಲ್ಲೇ ನೀರಿನ ಅಂಶ ಇರುತ್ತೆ. ಇವೆಲ್ಲ ಐಟಮ್ ಹಾಕಿರೋದ್ರಿಂದ ಸ್ವಲ್ಪನೇ ನಿಧಾನವಾಗಿ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಈಗಲೇ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಗೋಬಿಗೆ ಸಣ್ಣದಾಗಿ ಮೀಡಿಯಮ್ಮಾಗಿ ಉಂಡೆನ ಮಾಡ್ಕೊಳ್ಳೋಣ. 2 ಕೈನ ಬಳಸಿಕೊಂಡು ಕೂಡ ಉಂಡೆನ ಮಾಡ್ಬೋದು, ಅಥವಾ ಒಂದೇ ಕೈಲೂ ಕೂಡ ಮಾಡ್ಬೋದು. ನಾನು ಇಲ್ಲಿ ಗೋಬಿನ ದಪ್ಪದಾಗಿ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾವು ಮನೆಯಲ್ಲೇ ಮಾಡೋದ್ರಿಂದಾಗಿ ಸ್ವಲ್ಪ ದಪ್ಪಗಾಗಿ ಮಾಡ್ಕೊಂಡಿದ್ದೀನಿ. ಔಟ್ಸೈಡಲ್ಲಿ ಹೊರಗಡೆ ತಿನ್ನೋದು ಅವರೆಲ್ಲ ಸ್ವಲ್ಪ ಸಣ್ಣದಾಗಿ ಉಂಡೆನ ಮಾಡಿರ್ತಾರೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನನಗೊಂದು ಸ್ವಲ್ಪ ದಪ್ಪಗೆ ಇರಲಿ ಎಂದು ದಪ್ಪಗೆ ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ಮಾಡಿರುವಂತಹ ಇಷ್ಟು ಉಂಡೆಗಳನ್ನು ಕಾದಿರುವಂತಹ ಎಣ್ಣೆಗೆ ಹಾಕ್ಕೊಳ್ಳೋಣ. ನಿಧಾನವಾಗಿ ಉಂಡೆನ ಎಣ್ಣೆಗೆ ಹಾಕ್ಕೊಳ್ಳಿ, ಯಾಕಂದರೆ ಎಣ್ಣೆ ಆರಿಬಿಡುತ್ತೆ. ಸೊ ಹಾಗಾಗಿ ನಿಧಾನವಾಗಿ ಹಾಕ್ಕೊಳ್ಳಿ. ನೋಡಿ ಗೋಬಿ ಚೆನ್ನಾಗಿ ಎಣ್ಣೆಲಿ ಬೆಂದಿದೆ. ನಾನು ಇಲ್ಲಿ ಯಾವುದೇ ರೀತಿ ಕಲರ್ನ ಯೂಸ್ ಮಾಡಿಲ್ಲ, ಹಾಗಾಗಿ ಗೋಬಿ ನಾರ್ಮಲ್ ಕಲರಲ್ಲೇ ವೈಟ್ ಕಾಣ್ತಿದೆ ಸ್ವಲ್ಪ. ಕೆಲವರೆಲ್ಲ ಔಟ್ಸೈಡಲ್ಲೆಲ್ಲ ಕಲರಿಂಗ್ ಇದನ್ನು ಯೂಸ್ ಮಾಡಿದಾಗ ಅದು ಡಾರ್ಕಾಗಿ ಕಾಣುತ್ತೆ. ಅದು ಕೆಮಿಕಲ್ ಒಳ್ಳೆಯದಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಯೂಸ್ ಮಾಡಿಲ್ಲ. ಹೀಗೆ ನಾರ್ಮಲಾಗೂ ಕೂಡ ಮಾಡ್ಕೊಳ್ಳಿ ನೀವು ಕೂಡ. ಎಣ್ಣೆಯಲ್ಲಿ ಬೆಂದಿರುವಂತಹ ಎಲ್ಲ ಗೋಬಿಯನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈ ಎಲ್ಲ ಗೋಬಿಯನ್ನು ಎಣ್ಣೆಯಲ್ಲಿ ಕರೆದು ಈಗ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಗೋಬಿ ನೋಡಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಕೂಡ ಬಂದಿದೆ. ಈಗ ಗೋಬಿ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಬಾಂಡಲಿಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಕಾದಿರುವಂತಹ ಬಾಂಡಲಿಗೆ ನಾನು ಇಲ್ಲಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿನ 2 ಬಟ್ಟಲಲ್ಲಿ ಕಟ್ ಮಾಡಿಟ್ಕೊಂಡಿದ್ದೆ. ಒಂದು ಗೋಬಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಒಗ್ಗರಣೆಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಚೆನ್ನಾಗಿ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಳಿ.
ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ಖಾರದ ಪುಡಿ 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡರ್ 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಹಸಿರು ಮೆಣಸಿನ್ಕಾಯಿ ಖಾರ ಇದನ್ನು ಕೂಡ ಸ್ವಲ್ಪನೇ ಹಾಕ್ಕೊಳ್ತೀನಿ ನಾನು, 1/4 ಟೇಬಲ್ ಸ್ಪೂನಷ್ಟು. ಯಾಕಂದರೆ ಖಾರದ ಪುಡಿ ಮೊದಲೇ ಸೇರಿಸ್ಕೊಂಡಿರೋದ್ರಿಂದ ಇಲ್ಲಿ ಈ ಖಾರನ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಟೊಮೊಟೊ ಸಾಸ್ನ ಹಾಕ್ಕೊಳ್ತೀನಿ. ಈಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ರೆಡಿ ಮಾಡ್ಕೊಂಡಿರುವಂತಹ ಗೋಬಿಯನ್ನು ಸೇರಿಸ್ಕೊಳ್ತೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟನ್ನು ಸ್ವಲ್ಪ ನೀರಿನ ಜೊತೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ನೀವು ಅಕ್ಕಿ ಹಿಟ್ಟಿನ ಬದಲು ಕಾರ್ನ್ಫ್ಲೋರ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಕಾರ್ನ್ಫ್ಲೋರ್ ಯೂಸ್ ಮಾಡಿಲ್ಲ, ಅದಕ್ಕಾಗಿ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಸ್ವಲ್ಪ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತೀನಿ. ನಂತರ ಇವಾಗ ರುಚಿಯಾದ ಗೋಬಿ ಮಂಚೂರಿ ರೆಡಿಯಾಗಿದೆ. ನಾನು ಮಾಡಿರುವಂತಹ ಗೋಬಿ ಮಂಚೂರಿ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು.